ಗ್ಯಾರಂಟಿಗಳ ಬಗ್ಗೆ ಜನ ಏನು ಹೇಳ್ತಾರೆ? ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ? ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕ ಯಾರು? ಈಗ ಬೊಂಬಾಯಿ ನಾಡು ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಡ್ತಾ ಇದ್ದೀನಿ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಸಿ.ಪಿ. ಯೋಗೇಶ್ವರ್. ಹಾಗಾದರೆ ಇಲ್ಲಿನ ಕಾರ್ಯಕರ್ತರು, ಇಲ್ಲಿನ ಮತದಾರರು ಏನು ಹೇಳ್ತಾರೆ ಅನ್ನೋಂಥದ್ದನ್ನು ನೋಡೋಣ ಬನ್ನಿ. ಈಗ ನಾನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇನೆ. ಚನ್ನಪಟ್ಟಣದ ನಗರದಲ್ಲಿ ನಾನಿದ್ದೀನಿ. ಇಲ್ಲಿ ಯಾವ ರೀತಿಯಾದಂಥ ಒಂದು ಗ್ರೌಂಡ್ ರಿಪೋರ್ಟ್ ಇದೆ, ಗ್ಯಾರಂಟಿಗಳು ಸರ್ಕಾರ ಯಶಸ್ವಿ ಆಗಿದೆಯಾ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಯಾರೆಲ್ಲ ಅಡೆತಡೆ ಆಗ್ತಿದ್ದಾರೆ, ಸ್ವಾಭಾವಿಕವಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತಾಡಿರೋದನ್ನು ಡಿ.ಕೆ. ಶಿವಕುಮಾರ್ ಅವರು ಕೂಡ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಇಲ್ಲಿನ ಜನ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ಈಗ ನಮ್ಮ ಜೊತೆ ಕನಕಪುರ ಕ್ಷೇತ್ರದ ಮತದಾರರು ಕೂಡ ಇದ್ದಾರೆ. ಸರ್, ತಮ್ಮ ಹೆಸರು? ಲೋಕೇಶ್ ಅಂತ, ಇಲ್ಲಿ ಚನ್ನಪಟ್ಟಣ ನಾಗರಿಕರು. ಹೇಗಿದೆ ಸರ್ ಚನ್ನಪಟ್ಟಣ ಪಾಲಿಟಿಕ್ಸ್? ಚನ್ನಪಟ್ಟಣ ಪೊಲಿಟಿಕ್ಸ್ ಅಂದರೆ ಭಾಳ ಒಂಥರ ಇತಿಹಾಸದಲ್ಲಿ ಪ್ರಸಿದ್ಧಿಯಾದಂಥದ್ದು. ಇಲ್ಲಿ ಒಂದು ಕಡೆ ನಮ್ಮ ಜನಪ್ರಿಯ ಶಾಸಕರಾದಂಥ ಸಿ.ಪಿ. ಯೋಗೇಶ್ವರ್ ಅವರ ಒಂದು ಇಲ್ಲಿ ಕ್ಷೇತ್ರದ ಒಂದು ಅವರ ಅವರ ಉಳಿಸ್ಕೊಂಡಿರುವಂತಹ ಒಂದು ಆಕಾಂಕ್ಷಿ ಯೋಗೇಶ್ವರ್ ಇಲ್ಲಿ ಭಾಳ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತಂದವರೇ, ಜೊತೆ ಅಭಿವೃದ್ಧಿ ಮಾಡವ್ರೆ, ನೀರಾವರಿ ಅರಿಕರಿ ಮಾಡವ್ರೆ. ಈ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಸಾಧನೆ ಇದೆ. ಅವರು 2028ಕ್ಕೂ ಕಾಂಗ್ರೆಸ್ಸಲ್ಲಿ ಇರ್ತಾರೆ ಸರ್ ಸಿ.ಪಿ. ಯೋಗೇಶ್ವರು? ಸರ್, ನನಗನ್ನಿಸುತ್ತೆ ಈ ಕ್ಷೇತ್ರದ ಜನ ಅವರು ಈ ಕಾಂಗ್ರೆಸ್ ಪಾರ್ಟಿಯನ್ನು ಗುರುತಿಸಿಕೊಂಡಿರೋದ್ರಿಂದ, ಇಲ್ಲಿ ಅನೇಕ ಹಿಂದುಳಿದ ಜನಾಂಗಗಳಿರೋದ್ರಿಂದ ನನ್ನ ಅನಿಸಿಕೆ ನಮ್ಮ ಶಾಸಕರು ನಮ್ಮನ್ನೆಲ್ಲ ಕೈ ಬಿಟ್ಟು ಹೋಗಲ್ಲ. ಮುಂದಿನ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ನಿಂದನೇ ಅಭ್ಯರ್ಥಿ ಆಗ್ತಾರೆ ಅಂತ ನನಗೆ 100ಕ್ಕೆ 100 ಭರವಸೆ ಉಂಟು. ಅಲ್ಲ, ಯಾಕೆ ನಾನು ನೇರವಾಗಿ ಕೇಳಿದೆ ಅಂದರೆ, ಅವರು ಹಲವು ಪಾರ್ಟಿಗಳನ್ನು ಈಗಾಗಲೇ ಬದಲಾವಣೆ ಮಾಡಿದ್ದಾರೆ. ಸಮಾಜವಾದಿ ಆಯಿತು, BJP ಆಯಿತು, ಕಾಂಗ್ರೆಸ್ ಎರಡೆರಡು ಬಾರಿ ಕಾಂಗ್ರೆಸ್ ಆಯಿತು. ಹೀಗಾಗಿ ನನಗೆಲ್ಲ ಒಂದು ಕಡೆ ಡೌಟ್ ಇದೆ ಅಂತ. ಮತ್ತು BJP ಅವರು ಕೂಡ ಅವ್ರು ನೋಡಿದ್ರೆ ಖುಷಿಯಿಂದ ನಗ್ತಾನೆ ಇದ್ದಾರೆ. ಅದಕ್ಕೆ ಹೌದು ಸರ್, ಅವ್ರಿಗೆ ಈಗ ಒಂದು ಸರಿ BJPಲಿದ್ದು ನಮ್ಮ ಕ್ಷೇತ್ರದ ಜನ ಯಾವ ಪಕ್ಷವನ್ನು ಕೈ ಹಿಡಿತಾರೆ ಅಂತ ಅವಾಗಲೇ ಸಾಕಷ್ಟು ಅನುಭವ ಆಗಿದೆ. ಯಾಕೆಂದರೆ ಹಿಂದುಳಿದ ಜನಾಂಗ ಯಾವ ಕಡೆ ಒಲವು ಇರ್ತದೆ ಆ ಕಡೆ ನಿಂತ್ಕೋತಾರೆ ಅಂತ ನನಗೆ ಸಾಕಷ್ಟು ಭರವಸೆ ಇದೆ. ಹಾಗಾಗಿ ಅವರು ಕಾಂಗ್ರೆಸ್ಸನ್ನೇ ಆಯ್ಕೆ ಮಾಡ್ಕೋತಾರೆ. ಸರ್, ಈಗ ಸರ್ಕಾರಕ್ಕೆ 2 ವರ್ಷ ಕಂಪ್ಲೀಟ್ ಆಯಿತು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ 60,000 ರೆಕಾರ್ಡು ಕೂಡ ಬ್ರೇಕ್ ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದ್ದಾರೆ. ಅದರಲ್ಲೂ ಈ ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಜಾಸ್ತಿ ಇದೆ, ಆಗಲೇಬೇಕಾ? ಸರ್, ನಮ್ಮ ಅನಿಸಿಕೆ, ನಮ್ಮ ಈಗ ಅವ್ರಿಗೆ ಶುಭ ಸೂಚನೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈಗ ಸಂಕ್ರಾಂತಿ, ಈಗ ಧನುರ್ಮಾಸ ಕಳೆದ ಮೇಲೆ 100% ಆ ಭಗವಂತನ ಸಾಕ್ಷಿಯಾಗಿ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅದಕ್ಕೆ ಎಲ್ಲ ನನಗೆ ಅನುಭವನೂ ಇದೆ. ಏಕೆಂದರೆ ಅವ್ರಿಗೆ ಅವ್ರಿಗೆ ಈಗ ಶುಕ್ಲ ದೇಶ ಶುರುವಾಗಿದೆ. ಗ್ಯಾರಂಟಿ ಅವರು ಸಂಕ್ರಮಣ ಮುಗಿಯೋದಕ್ಕೆ ಅವರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಯ್ತಾರೆ. ಏಕೆಂದರೆ ಈಗ ಅವ್ರಿಗೂ ಒಂದು ಯಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಇವರು ದೇವರಾಜ ಅರಸು ಅವರನ್ನು ಬ್ರೇಕ್ ಮಾಡಿದ್ರೆ ನಮಗೆ ಒಂದು ಇದಿರ್ತದೆ, ದಾಖಲೆ ಇರ್ತದೆ ಅನ್ನೋ ಸಲುವಾಗಿ ಅವರು ಈ ಜನವರಿ ಟೈಮ್ ತಗೊಂಡಿದ್ದಾರೆ. ಕನಿಷ್ಠ ಈಗ ಸಂಕ್ರಾಂತಿ ಮುಗಿದ ತಕ್ಷಣ ಅವರು CM ಆಗೇ ಆಯ್ತಾರೆ. ಅದಕ್ಕೆ 100ಕ್ಕೆ 100 ಭರವಸೆ ಇದೆ. ಸರಿ, ಶುಕ್ರ ಶನಿ ಇದೆಲ್ಲ ಬಿಟ್ಟು, ದೇವರು ದಿಂಡ್ರು ಎಲ್ಲ ಬಿಟ್ಟರು ಶಾಸಕರನ್ನು ಮನವೊಲಿಸ್ಕೊಂಡಿದ್ರೆ ಡಿ.ಕೆ. ಶಿವಕುಮಾರ್ ಇಷ್ಟೊತ್ತಿಗೆ ಮುಖ್ಯಮಂತ್ರಿ ಆಗ್ತಿರಲ್ವಾ? ಸರ್, ಶಾಸಕರು ನಮ್ಮ ಡಿ.ಕೆ. ಶಿವಕುಮಾರ್ ಪರ ಇದ್ದಾರೆ. ಈಗ ಹೇಳ್ತಿರಲ್ಲ, ಈ ಕೆಲವರು ಅವರನ್ನು ಶ್ರೇಯಸ್ಸನ್ನು ಕೆಲವರು ಸಹಿಸ್ತಾ ಇಲ್ಲ. ಹಾಗಾಗಿ ಅವ್ರು ಒಲವಿದೆ, ಶಾಸಕರು ಒಲವಿದೆ. ಅದು ಮೇಲ್ನೋಟಕ್ಕೆ ಹಂಗೆ ಕಾಣ್ತಾ ಇದೆ ಅಷ್ಟೇ. ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮೇಲೆ ಬಹುತೇಕ ಶಾಸಕರ ಒಲವು ಇದೆ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ಶಿವಾನಂದ್ ಅಂತ. ಹೆಂಗಿದೆ ಸರ್ ಚನ್ನಪಟ್ಟಣ ಪೊಲಿಟಿಕ್ಸ್, ಹೆಂಗೆ ನಡೀತಾ ಇದೆ? ಈ ಸರ್ಕಾರ 2.5 ವರ್ಷ ಕಂಪ್ಲೀಟ್ ಆಯಿತು, ಸಂತೃಪ್ತಿ ತಂದಿದೆಯಾ? ಸರ್, ಏನು 2018ರಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು. ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಇಲ್ಲಿ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಸರ್ಕಾರವನ್ನು ನಡೆಸ್ತಾ ಇದೆ. ಅದರಿಂದ ಕಾಂಗ್ರೆಸ್ ಪಕ್ಷ ಇನ್ನು ಮುಂದೆ 2023ಕ್ಕೂ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. ಸರ್, ಈಗ 2.5 ವರ್ಷ ಕಂಪ್ಲೀಟ್ ಆಯಿತು, ನನಗೆ CM ಸ್ಥಾನ ಬಿಟ್ಕೊಡಿ ಅನ್ನುವಂತಹ ಒಂದು ಒತ್ತಾಯವನ್ನು ಡಿ.ಕೆ. ಶಿವಕುಮಾರ್ ಆಗ್ತಿದ್ದಾರೆ. ಆದರೆ ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಪ್ತಾ ಇಲ್ಲ.
ಸರ್, ಇದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ವಿಚಾರ. ಇಲ್ಲಿ ಕಾರ್ಯಕರ್ತರು ನಮಗೆ ಯಾವುದೇ ವಿಧ ಕಾರ್ಯಕರ್ತರಿಗೆ ಇದು ಏನು ಮಾಹಿತಿ ಗೊತ್ತಿಲ್ಲದೆ ಇರುವಂಥ ವಿಚಾರ. ನಾವು ಏನಪ್ಪ ಹೇಳಿದ್ರೆ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ, ಪರಮೇಶ್ವರು, ಖರ್ಗೆ ಎಲ್ಲ ನಾಯಕರುಗಳು ಒಮ್ಮತದಿಂದ ಹೋರಾಟ ಮಾಡಿ 2018 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದವರೆ. ಆದರೆ ಅದರೊಳಗೆ ಹೆಚ್ಚಿನ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಹೆಚ್ಚಿನ ರೀತಿ ಶಕ್ತಿಯನ್ನು ತುಂಬಿ ಕಾಂಗ್ರೆಸ್ ಪಕ್ಷ ಅಧಿಕಾರ ತರೋದ್ರೊಳಗೆ ಅವರು ಶ್ರಮಿಸವ್ರೆ. ಅವರು ಒಂದು ಅವಕಾಶ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಈ ಭಾಗದ ಎಲ್ಲರೂ ಒಂದು ಒತ್ತಾಸೆ ಇದೆ. ಅವರಾದರೆ ಒಳ್ಳೆಯದು ಅಂತ ಹೇಳ್ತೀವಿ. ಹಾಗಾದ್ರೆ ಈಗ ಒಕ್ಕಲಿಗರ ಪರಮೋಚ್ಚ ನಾಯಕ ಯಾರು ಸರ್? ದೇವೇಗೌಡರ, ಕುಮಾರಸ್ವಾಮಿನ, ಡಿ ಕೆ ಶಿವಕುಮಾರ? ಸರ್, ಈ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷವಾದಂಥದ್ದು. ಇದು ಎಲ್ಲ ಸರ್ವಧರ್ಮ ಜನಾಂಗನೂ ಜೊತೆಲಿ ಕರ್ಕೊಂಡು ಹೋಗುವಂಥದ್ದು. ಇಲ್ಲಿ ಏನು ಜಾತಿ ರಾಜಕಾರಣ ಮತ್ತು ಜಾತಿಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗುವಂಥದ್ದು ಇದೇನಿಲ್ಲ. ಶಿವಕುಮಾರ್ ಎಲ್ಲಿಯೂ ನಾನು ಒಂದೇ ಸಮುದಾಯದ ನಾಯಕರು ಅಂತೆಲ್ಲ ಹೇಳ್ಕೊಂಡಿಲ್ಲ. ಎಲ್ಲ ಸರ್ವಧರ್ಮಕ್ಕೂ ಅವರು ನಾಯಕರಾಗಿದ್ದಾರೆ. ಒಂದೇ ಜಾತಿಗೆ ಮೀಸಲಾಗೋದು ಸರಿ ಇಲ್ಲ ಅಂತ ನನ್ನ ಭಾವನೆ ಹೇಳ್ತೀನಿ. ಸರ್, ಈಗ 2.5 ವರ್ಷ ಕಂಪ್ಲೀಟ್ ಆಯಿತು. ಡಿ ಕೆ ಶಿವಕುಮಾರ್ ನನ್ನ ಅವಧಿ ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾರೆ ಒಂದು ಕಡೆ. ಮತ್ತೊಂದು ಕಡೆ ನಮ್ಮವರೇ ನಮಗೆ ಬೆನ್ನಿಗೆ ಚೂರಿ ಆಗ್ತಿದ್ದಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಯಾವ ರೀತಿಯಾಗಿ ನೀವು ಹಳೆ ಮೈಸೂರು ಭಾಗದವರಾಗಿ ಡಿ ಕೆ ಶಿವಕುಮಾರ್ ಅವರ ಹತ್ರದಿಂದ ನೋಡಿದವರಾಗಿ ಯಾವ ರೀತಿಯಾಗಿ ತಗೊತಾರೆ? ಈ ಭಾಗದ ಜನ ಯಾವ ರೀತಿಯಾಗಿ ತಗೊತಾರೆ? ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ಆಗಿದೆ ಅನ್ನೋದು ಇದಾಗಿದ್ದು ಹೈಕಮಾಂಡಿಗೆ ಬಿಟ್ಟು ವಿಚಾರ. ಈ 2023 ಚುನಾವಣೆಯಲ್ಲಿ ಸರ್ಕಾರ ಅಧಿಕಾರ ಬರಲಿಕ್ಕೆ ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ ಈ ರಾಜ್ಯದ ಪ್ರವಾಸ ಮಾಡಿ ಹೋರಾಟ ಮಾಡಿ ಇಬ್ಬರಿಂದ ಬಂದಿದೆ. ಅವರು ಸೀನಿಯರ್ ಇದ್ದಾರೆ, 8 ಸಲ MLA ಆಗಿದ್ದಾರೆ. ಅವ್ರಿಗೂ ರಾಜಕಾರಣದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರ್ತದೆ, ನಾನು ಒಂದು ಸಲ ಮುಖ್ಯಮಂತ್ರಿ ಆಗಬೇಕು ಅಂತ. ಎಲ್ಲ ಪಕ್ಷ ಒಂದು ಅವಕಾಶ ಕೊಟ್ಟರೆ ನನಗೂ ಮಾಡಿಕೊಡ್ಲಿ ಅಂತ ಉದ್ದೇಶದಿಂದ ಅವ್ರು ಹೇಳ್ತಾ ಇದ್ದಾರೆ. ಬೆನ್ನಿಗೆ ಚೂರಿ ಹಾಕಿದ್ರು ಅವರು ಬೇರೆ ಯಾವುದೋ ಕಾರಣ ಕೇಳಿರಬೇಕು. ಕುಮಾರಸ್ವಾಮಿ ಅವ್ರ ಬಗ್ಗೆ, ಕುಮಾರಸ್ವಾಮಿ ಮತ್ತು ದೇವೇಗೌಡರ ಬಗ್ಗೆ ಅವರು ಪ್ರತಿದಿನ ಬೆಳಗ್ಗೆ ಎದ್ರೆ ಸಾಕು ನಮ್ಮವರೇ ನನ್ನ ವಿರುದ್ಧ ಮಾತಾಡ್ತಾರೆ, ನನಗೆ ಬೇರೆ ಸಮುದಾಯದವ್ರಿಂದ ಸಮಸ್ಯೆ ಇಲ್ಲ, ನಮ್ಮ ಸಮುದಾಯದವರೇ ನಮ್ಮನ್ನು ತಿವಿತಾ ಇದ್ದಾರೆ ಅನ್ನುವಂಥ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅದು ಮೊನ್ನೆ ನಮ್ಮ ಒಕ್ಕಲಿಗ ಇದರದಲ್ಲಿ ಫಸ್ಟ್ ಸರ್ಕಲ್ ಅಂತ ಕಾರ್ಯಕ್ರಮ ನಡೀತು, ಅಲ್ಲಿ ಹೇಳಿದ್ರು. ಅವರೇನು ಹೇಳಿದ್ರು ಅಂದರೆ 10 ಕೆಲಸ ಮಾಡಿಕೊಟ್ಟು ಒಂದು ಕೆಲಸ ಮಾಡಲಿಲ್ಲ ಅಂದರೆ ಅದರಿಂದ ಮಾಡ್ತಾರೆ, ನಮ್ಮವರೇ ನಮ್ಮನ್ನು ತುಳಿತಾ ಹೋಗ್ತಾರೆ, ಬೇರೆ ಯಾರು ಹೊರಗಡೆಯಿಂದ ಬರಲ್ಲ. ಆಮೇಲೆ ನಮ್ಮ ಜನಾಂಗದಲ್ಲೋ ಕುಮಾರಸ್ವಾಮಿಯವರು ಬೆಳಗ್ಗೆ ಎದ್ರೆ ಇವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವ್ರದ್ದು ನಡಿಬೇಕಲ್ಲ, ಕುಮಾರಸ್ವಾಮಿಯವರು ಏನೋ ಮುಖ್ಯಮಂತ್ರಿ ಆಗ್ಬಿಡ್ತಾರೆ, ಶಿವಕುಮಾರನ್ನು ಒಂದು ಹೊಟ್ಟೆ ಕಿಚ್ಚುಗೋಸ್ಕರ ಮಾತಾಡ್ತಾರೆ ಅಂತ ಹೇಳಿರ್ಬೋದು. ಈ ಭಾಗದಲ್ಲಿ ಜನ ಒಂದು ಸಲ ಆಗಲಿ, ಈ ಭಾಗದ ಡಿ ಕೆ ಶಿವಕುಮಾರ್ ಅವರು ಒಂದು ಸಲ ಮುಖ್ಯಮಂತ್ರಿ ಆಗಬೇಕು, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತ ಎಲ್ಲ ವರ್ಗದ ಜನ, ಈ ಭಾಗದ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನ ಏನಿದ್ದಾರೆ ಎಲ್ಲರೂ ಆಸೆ ಪಟ್ಕೊಂಡು ನಮ್ಮವರೊಬ್ಬರಾಗಲಿ ಅನ್ನೋದು ತಪ್ಪೇನಿದೆ ಅದರಲ್ಲಿ. ಸರ್, ಈಗ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟರು ಕೂಡ ಸರ್ಕಾರದ ಮೇಲೆ ಭಾಳಷ್ಟು ನೆಗೆಟಿವ್ ವಿಚಾರಗಳೇ ಬರ್ತಾ ಇದ್ದಾವೆ. ಅಭಿವೃದ್ಧಿಗೆ ಹಣ ಇಲ್ಲ ಅನ್ನುವಂಥದ್ದು ಪ್ರತಿದಿನವೂ ಕೂಡ ಇದು ಚರ್ಚೆ ಆಗ್ತಿದೆಯಲ್ಲ. ಈಗ ನಮ್ಮ ತಾಲೂಕಿನ ತಗೊಳ್ಳುವ ಅಭಿವೃದ್ಧಿಗೆ ಹಣ ಇಲ್ಲ ಅಂತಂದರೆ, ತಾಲೂಕಲ್ಲಿ DCM ಮರುಚುನಾವಣೆ ಬಂದ ಸಂದರ್ಭದಲ್ಲಿ 500 ಕೋಟಿ ಅನುದಾನ ಬಿಡುಗಡೆ ಮಾಡಿ, ಈಗ ತಾವೆಲ್ಲ ಮೀಡಿಯಾದವರು ಯಾರು ಬೆಸ್ಟು ಅಂತ ನೀವೇ ಊಹಿಸ್ಬೋದು. ಯಾಕೆ ಅಂತಂದರೆ ಅವ್ರು 500 ಕೋಟಿ ಸುಮ್ಮನೆ ಬಾಯಲ್ಲಿ ಹೇಳಿ ಸುಮ್ಮನೆ ಹೋಗಿಲ್ಲ. ಇವತ್ತು ತಾಲೂಕಿನಲ್ಲಿ CP ಯೋಗೇಶ್ವರ್ ಆಯ್ಕೆ ಆದಮೇಲೆ ಪ್ರತಿನಿತ್ಯ ಅವ್ರಿಗೆ ಸಮಯ ಇಲ್ಲ, ಬರೀ ಪೂಜೆಗಳು, ಬರೀ ಇವಾಗ ಕೇವಲ ಒಂದು ನಗರ ಭಾಗಕ್ಕೆ ಒಂದು 100 ಕೋಟಿ ಅನುದಾನಗಳನ್ನ ಕೊಟ್ಟಿದಂತಕ್ಕದ್ದು. ಮತ್ತು ನಮ್ಮ DCM ಅವರ ಸ್ವಂತ ಖಾತೆ ಅಂದರೆ ಜಲಸಂಪನ್ಮೂಲ ಇಲಾಖೆಯಿಂದ ಕೂಡ ಇಡೀ ಹಳ್ಳಿ ಭಾಗಕ್ಕೆ ರಸ್ತೆಗಳಾಗ್ಬೋದು, ಮತ್ತು ಮೋರಿಗಳಾಗ್ಬೋದು, ಮತ್ತು ಚೆಕ್ ಡ್ಯಾಮ್ಗಳಾಗ್ಬೋದು, ಉತ್ತಮವಾದಂಥ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಈ ಚನ್ನಪಟ್ಟಣ ರಾಜಕಾರಣ ಹೆಂಗೆ ನಡೀತಾ ಇದೆ? ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಪಕ್ಷ ಸಂಘಟನೆ ಚೆನ್ನಾಗಿ ನಡೀತಾ ಇದೆ. ಸರ್, ನೀವು ಪಕ್ಷ ಬೆಂಬಲಿಗರ ಇಲ್ಲ ನಿಮ್ಮ ಶಾಸಕರ ಬೆಂಬಲಿಗರ ಅಂತ? ಯಾಕಂದರೆ CP ಯೋಗೇಶ್ವರ್ ಅವರು ಈಗಾಗಲೇ ಬೇರೆ ಬೇರೆ ಪಾರ್ಟಿಗಳಲ್ಲಿದ್ದು ಈಗ ಕಾಂಗ್ರೆಸ್ಗೆ ಬಂದಿದ್ದಂಥವ್ರು. ಕೆಲಸದ ವಿಚಾರದಲ್ಲಿ CP ಯೋಗೇಶ್ವರ್ ಬಗ್ಗೆ ಆಕ್ಷೇಪ ಸಮಾಧಾನ ಇಲ್ಲ, ಆದರೆ ಪಕ್ಷದ ವಿಚಾರದಲ್ಲಿ ನಾವು ಪಕ್ಷದ ಬೆಂಬಲಿಗರು ಹೌದು, CP ಯೋಗೇಶ್ವರ್ ಅವರ ಬೆಂಬಲಿಗರು ಹೌದು. ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಲೇ ಮುಂದುವರಿತೀವಿ ಅಂತ ನಮಗೆಲ್ಲ ಹೇಳಿದ್ದಾರೆ, ಮುಂದುವರಿತಾರೆ. 2028 ಚುನಾವಣೆಯನ್ನು ಈಗಲಿಂದನೇ JDS ಭಾಳಷ್ಟು ಪ್ರತಿಷ್ಠೆ ತಗೊಂಡಿದೆ. ಇಡೀ ಜಿಲ್ಲೆಯನ್ನು ಈ ಬಾರಿ ಕ್ಲೀನ್ ಸ್ವೀಪ್ ಮಾಡಬೇಕು ಅಂತ. ಅದರಲ್ಲಿ ಚನ್ನಪಟ್ಟಣನೂ ಕೂಡ ಸೇರಿಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಉಪಚುನಾವಣೆಯಲ್ಲಿ ಇಲ್ಲಿಂದ ಸ್ಪರ್ಧೆ ಮಾಡಿ ಸೋತಿದ್ದಾರೆ. ಹೀಗಾಗಿ ಅದಕ್ಕೆ ಯಾವ ರೀತಿಯಾಗಿ ರೆಡಿ ಆಗಿದ್ದೀರಾ ಅಂತೇಳಿ? ಸರ್, ಇವತ್ತು ತಾವು ನೋಡ್ಬೋದು ಇಡೀ ತಾಲೂಕಲ್ಲಿ ಆಗ್ತಾ ಇರೋ ಅಭಿವೃದ್ಧಿ. ಇವತ್ತು ಏನು ಡಿ ಕೆ ಶಿವಕುಮಾರ್ ಅವರು ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ದಾರೆ, ಪೋಡಿ ಮುಕ್ತ ಜಿಲ್ಲೆ ಮಾಡಬೇಕು ಅಂತ. ಇವತ್ತು ಸ್ವಯಂ ಪ್ರೇರಿತವಾಗಿ ಎಲ್ಲ ADLRಗಳು ಹಳ್ಳಿಗೆ ಹೋಗಿ ರೈತರಿಗೆ ಏನು ಕಷ್ಟ ಆಗಿತ್ತು ಎಲ್ಲ ಪೋಡಿ ಮುಕ್ತ ಮಾಡಿಕೊಡ್ತಾ ಇದ್ದಾರೆ. ಈ ಥರ ಹಲವಾರು ಕೆಲಸಗಳು ನಡೀತಾ ಇರೋದ್ರಿಂದ ನಮ್ಮ ಗ್ಯಾರಂಟಿಗಳು ಎಲ್ಲ ಇದೆ.
ಹೀಗಾಗಿ ನೀವು ಸಾಮಾನ್ಯ ಜನಗಳಲ್ಲಿ ಅದೇ ಆಸೆ ಇದೆ ಮತ್ತೆ ಕಾಂಗ್ರೆಸ್ ಬರಬೇಕು ಅಂತ. ಯಾವುದೇ ರೀತಿ ಅವ್ರು ಏನೇ ಮಾಡಲಿ, ಬಿ ಜೆ ಪಿಯವರು ಮತ್ತು JDS ಅವರು ಏನೇ ಮಾಡಿದ್ರು ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಕಾಂಗ್ರೆಸ್ ಗೆಲ್ತದೆ. ಚನ್ನಪಟ್ಟಣದ ಕೊಲ್ಲಪ್ರಮ ದೇವಸ್ಥಾನದಲ್ಲಿರುವಂತಹ ಅರಳಿಕಟ್ಟೆ ಬಳಿ ನಾನಿದ್ದೀನಿ. ಇಲ್ಲಿ ಹಿರಿಯ ನಾಗರಿಕರು ಕೂಡ ಇದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿಗಳ ಕೊಟ್ಟಿರೋದು ಸಕ್ಸಸ್ ಆಗಿದೆಯಾ? ರಾಜ್ಯ ಸರ್ಕಾರಕ್ಕೆ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ 2.5 ವರ್ಷ ಕಂಪ್ಲೀಟ್ ಆಗಿದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ನಮ್ಮವರೇ ನಮಗೆ ಕೈ ಹಿಡಿತಿಲ್ಲ ಅನ್ನುವಂಥ ಒಂದು ಆಕ್ಷೇಪದ ಮಾತುಗಳು ಕೂಡ ಬರ್ತಾ ಇದ್ದಾವೆ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಜನ ಏನು ಹೇಳ್ತಾರೆ, ಚನ್ನಪಟ್ಟಣದ ಮತದಾರರು ಏನು ಹೇಳ್ತಾರೆ, ಕ್ಷೇತ್ರ ಕೆಲಸ ಆಗ್ತಿದ್ದಾವ ಇಲ್ವಾ, ಇಲ್ಲ ವಿರೋಧ ಪಕ್ಷಗಳು ಸರಿಯಾಗಿ ಧ್ವನಿ ಮಾಡ್ತಾ ಇದ್ದಾವ ಇಲ್ವಾ, ಈ ಬಗ್ಗೆ ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಯಜಮಾನ್ರೆ ನಮಸ್ತೆ. 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 ಏನು ಹೆಸರು? ರೇವಣ್ಣ. ಇಲ್ಲೇ ಮತದಾರರ? ಮತದಾರ ಚನ್ನಪಟ್ಟಣ. ಇಲ್ಲಿ ಮೂಲತಃ ಚನ್ನಪಟ್ಟಣದವ್ರೇನಾ? ಚನ್ನಪಟ್ಟಣನೇ. ಏನು ಕೆಲಸ ಯಜಮಾನ್ರೆ? ನಮ್ಮದು ವ್ಯವಸಾಯ. ಈಗ ರಾಜ್ಯ ಸರ್ಕಾರ 2.5 ವರ್ಷ ಕಂಪ್ಲೀಟ್ ಆಗಿದೆ. ಏನು ಅನಿಸುತ್ತೆ ತಾವು ಹೇಳೋದಾದ್ರೆ ಅಂತ? ಉತ್ತಮವಾಗಿದೆ. ಉತ್ತಮವಾದಂಥ ಕೆಲಸ ಮಾಡ್ತಾವ್ರೆ ಕಾಂಗ್ರೆಸ್ ಸರ್ಕಾರ. ಬಡವ್ರಿಗೆ ಒಳ್ಳೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಮಾಡ್ತಾವ್ರೆ. ಪರವಾಗಿಲ್ಲ. ಯಾರು ಸರ್ಕಾರವನ್ನು ಉತ್ತಮವಾಗಿ ನಡೆಸ್ತಾರೋ ಅವ್ರಿಗೆ ಸರಿ ಅನ್ಬೇಕೇ ವಿನಃ ಈಗ BJP ಆಳಿದ್ರು, BJP 3 ಜನ ಮುಖ್ಯಮಂತ್ರಿ ಆದರು, ಏನು ಮಾಡಿದ್ರು? 20 ತಿಂಗಳು 15 ತಿಂಗಳು 16 ತಿಂಗಳು ಮಾಡಿದ್ರು, ಮನೆಗೆ ಹೋದರು. ವಿರೋಧ ಪಕ್ಷವಾಗಿ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಅವ್ರ ಕೈಲಿ. ಒಂದಿನ ವಿರೋಧ ಪಕ್ಷದ ನಾಯಕರು ಅಂತಾರೆ, ಒಂದಿನ ಒಂದು ಸುದ್ದಿ ಎತ್ತಿದ್ರೆ ಮಾನ್ಯಾಗ ಸುದ್ದಿನೇ ಇರಲ್ಲ. ಇನ್ನು ಆಡಳಿತ ಪಕ್ಷದವ್ರು ಏನು ಮಾಡ್ತಾರೆ? ನಾವು ಮಾಡೋದೇ ಸರಿ ಅಂತೇಳಿ ಮಾಡ್ತಾರೆ. ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರೇ ಸ್ಟ್ಯಾಂಡ್ ಇಲ್ಲ. ಅಶೋಕೇ ಒಂದಾರಿ, ಯಡಿಯೂರಪ್ಪನ ಮಗ ವಿಜೇಂದ್ರನೇ ಒಂದಾರಿ, ಯತ್ನಾಳೇ ಒಂದಾರಿ. ಯಾವ ನಾಯಕರಲ್ಲಿ ಒಗ್ಗಟ್ಟಲ್ಲಿದ್ದದು ಅವರೇ ಒಂದು ಮನೆ 3 ಬಾಗಿಲು ಅಂತಾರಲ್ಲ, 3 ಬಾಗಿಲು ಹಾಕುತ್ತವೆ. ಹಾಗಾದ್ರೆ ಕಾಂಗ್ರೆಸ್ಸಲ್ಲೆಲ್ಲ ಒಗ್ಗಟ್ಟಿದೇನೋ? ಅಲ್ಲೂ ಇರ್ಬೋದು, ಸಣ್ಣ ಪುಟ್ಟ ಏರ್ಪೇರು ಇರ್ತವೆ, ಯಾವುದ್ರಲ್ಲಿ ಇರಲ್ಲ. ನಮ್ಮ ಮನೇಲೇ ಒಂದು ಕುಟುಂಬದಲ್ಲೇ ಮಟ್ಟ ಇಲ್ಲ. ಇನ್ನು ಒಂದು ಸರ್ಕಾರ ನಡೆಸಬೇಕಾದ್ರೆ ಸುಮಾರು 225-228 ಜನ MLAಗಳಲ್ಲಿ ಎಲ್ಲ ಯಾರು ಒಗ್ಗಟ್ಟಲ್ಲಿರ್ತಾರೆ? ಯಾವುದೋ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತವೆ. ಅದನ್ನು ಮುಖ್ಯಸ್ಥರಂಥವ್ರು, ಹೈಕಮಾಂಡ್ ಇರ್ತಕ್ಕಂಥವ್ರು ಒಂದು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ಬೇಕು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ 2.5 ವರ್ಷ ಕಂಪ್ಲೀಟ್ ಆಯಿತು. ದೇವರಾಜ ಅರಸು ಅವರ ರೆಕಾರ್ಡು ಕೂಡ ಬ್ರೇಕ್ ಆಯಿತು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ಕೇಳ್ತಿದ್ದಾರೆ. ನೀವೊಬ್ಬ ಸಾಮಾನ್ಯ ನಾಗರಿಕರಾಗಿ ಏನು ಹೇಳ್ತೀರಾ? ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ? ಈಗ ಅವರ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ನಮ್ಮ ಆಸೆನೂ ಇದೆ, ಇರಲಿ, ಆಗಲಿ. ಅವರೇ ಹೈಕಮಾಂಡು ಅವರ ಒಂದು ಹಣೆ ಬರ ಇದ್ದಾಗ ತಾನಾಗೆ ಒದಗಿ ಬರ್ತದೆ. ಯಾರು ಏನು ಹೇಳಬೇಕಾಗಿಲ್ಲ. ಅವರ ಯೋಗ ಇದ್ದರೆ, ಯೋಗ ಬಲ ಅನ್ನೋದು ಇದ್ದರೆ ತಾನಾಗೆ ಮುಖ್ಯಮಂತ್ರಿ ಆಯ್ತಾರೆ. ಇವತ್ತಲ್ಲ ನಾಳೆ ಅದೇ ಆಯ್ತಾರೆ. ಅವರು ಮುಖ್ಯಮಂತ್ರಿ ಆಗೋ ಚಾನ್ಸ್ ಇದೆ, ಅವ್ರಿಗೆ ಒಂದು ಗತ್ತಿದೆ, ಆಯ್ತು. ಸರ್, ಹೇಗೆ ನಡೀತಾ ಇದೆ ಚನ್ನಪಟ್ಟಣ ರಾಜಕಾರಣ, ರಾಜ್ಯ ರಾಜಕೀಯ? ನಿಮ್ಗೆ ಏನು ಅನ್ನಿಸ್ತಾ ಇದೆ? ಈ ಗ್ಯಾರಂಟಿ ಬಂದಮೇಲೆ ಎಲ್ಲ ಕುಂಠಿತಗೊಂಡು ಬಿಟ್ಟವೆ. ಜೊತೆಗೆ ತಾಲೂಕಲ್ಲಿ, ರಾಜ್ಯದಲ್ಲಿ ಯಾವುದು ಕಾರ್ಯಕ್ರಮಗಳು ಮತ್ತು ಯಾವುದೇ ಕೆಲಸ ಕಾರ್ಯಗಳು ನಿಂತೋಗಿವೆ. ಈ ಗ್ಯಾರಂಟಿ ಮಾತಿದ್ರೆ ಗ್ಯಾರಂಟಿ ನ್ಯೂಸು, ಗ್ಯಾರಂಟಿ ಅಂದ್ಕೊಂಡು ನಿಂತವ್ರೆ. ಗ್ಯಾರಂಟಿಯಿಂದ ಏನು ಪ್ರಯೋಜನ ಆಗ್ಬಿಡೋದೆ. ಏನಂದರೆ ಇವತ್ತು ಒಂದು ಕೆ ಜಿ ಅಕ್ಕಿಗೆ 20 ರೂಪಾಯಿ ಕೊಟ್ಟು ತೊಗೊಂಡು ಜನ ತಿಂತಾರೆ. ಕೊಟ್ಟರೆ ಇದು ಕರೆಂಟ್ ಬಿಲ್ ಕೇಳಿದ್ರೆ ಯಾರು, ಬಸ್ ಫ್ರೀ ಕೇಳಿದರೆ ಯಾರು ಕೇಳಿರಲಿಲ್ಲ. ಏನಕ್ಕೆ ಬೇಕಿತ್ತಿದ್ದು? ಕೇಳಿದ್ರೆ ಕೊಡಬೇಕು ಅಂತಿದೆ ಸರ್. ಈಗ ರಾಜ್ಯದಲ್ಲಿ ಎಲ್ಲ ಇವಾಗ ಏನಾಗುತ್ತೆ, ನಸ್ವರ ಆಗ್ಬಿಡ್ತದೆ. ಏನು ಸಿಗಲ್ಲ. ಈಗ ನಾವು ದುಡ್ಡು ತಿಂದರೆ ಊಟ ಮಾಡ್ದಂಗೆ ಮಾಡಬೇಕು, ಇಲ್ಲ ಅಂದರೆ ಅವ್ರು ಹಾಕೋ ತಿಂದು ಏನು ಪ್ರಯೋಜನ? ರಾಜ್ಯ ಹಾಳಾಗೋಯ್ತದಲ್ಲ ಇದರಿಂದ, ಅಲ್ವಾ? ಈಗ ಮುಖ್ಯಮಂತ್ರಿ ವಿಚಾರನೂ ಕೂಡ ಚರ್ಚೆ ಆಗ್ತಿದೆ, ಬದಲಾವಣೆ ಆಗಬೇಕು ಅಂತ, ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಮ ಪ್ರಕಾರ ಈಗ 2.5 ವರ್ಷ ಕಂಪ್ಲೀಟ್ ಆಗಿದ ತಕ್ಷಣ ಬಿಟ್ಕೊಡ್ಬೇಕಾ? ಅವಶ್ಯಕತೆ ಇದೆಯಾ? ಅವತ್ತು ಮಾತಾಡಿದರು, ಅವತ್ತು ರಾಜ್ಯಾದ್ಯಂತ ಎಲ್ಲರೂ ಅಂದ್ಕೊಂಡಿದ್ರು, ಅವತ್ತು ಮಾತಾಡಿದಾಗ ಬಿಟ್ಕೊಡ್ತೀವಿ ಅಂತ ಹೇಳಿದರು. ಬಿಟ್ಕೊಟ್ರೆ ಖುಷಿನೇ, ಬಿಡ್ದೇರು ಖುಷಿನೇ. ರಾಜ್ಯ ಒಟ್ಟಿನಲ್ಲಿ ಸಮೃದ್ಧಿಯಾಗಿ ನಡಿಬೇಕು ಅನ್ನೋದು ಆಸೆ ಅಷ್ಟೇನಿಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗಬೇಕಾ? ಆಗ್ಬೇಕು ಸ್ವಾಮಿ. ಈಗ DK ಶಿವಕುಮಾರ್ ಅವರು ಪಕ್ಷ ಸಿದ್ದರಾಮಯ್ಯನ 3 ವರ್ಷ ಓಡಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಒಳ್ಳೆ ಕ್ಯಾಂಡಿಡೇಟ್, ಅದ್ರ ಬಗ್ಗೆ ಏನು ಇದಿಲ್ಲ, ಕೊಡಲಿ. ಈಗ 2.5 ವರ್ಷ ಆಯ್ತಲ್ವಾ, ನಾನೇ ಇರಬೇಕು ಅನ್ನೋದು ಮಹಾ ತಪ್ಪು. ಅಲ್ಲ, ಅವರು ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ತೀನಿ ಅಂತಿದಾರಲ್ಲ. ಅವೆಲ್ಲ ನಾಟಕಗಳೇ ರಾಜಕೀಯದಲ್ಲಿ. ಅಲ್ಲ ದಿನ ಈಗ ನಾವೆಲ್ಲ ಮುಂದುವರೆದ ಜನ, ನಾವು ಪೇಪರ್ ಓದ್ತೀವಿ, TV ನೋಡ್ತೀವಿ, ಹಿಂದಿನ ರಾಜಕೀಯ ಮಾಡಿದ್ದೀವಿ. ಎಲ್ಲರೂ ನಡೀತಾ ಇರುವಂಥ ನಾಟಕಗಳು ಎಲ್ಲರಿಗೂ ಗೊತ್ತಾಯ್ತದೆ. ಇಲ್ಲಿ ಏನಪ್ಪ ಪ್ರಶ್ನೆ ಅಂದರೆ, ದುಡ್ದಿರುವಂಥವ್ರು ಈಗ ಪಕ್ಷ ಕಟ್ಟಿ
ಅವತ್ತಿನ ಕಾಲದಲ್ಲಿ ಎಲ್ಲನೂ ವ್ಯವಸ್ಥಿತ ಎಲ್ಲ ಕಡೆ ಓಡಾಡಿರುವಂಥ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯನ 3 ಪಟ್ಟು ಓಡಾಡಿದ್ದಾರೆ ಡಿ ಕೆ ಶಿವಕುಮಾರ್. ಅವ್ರಿಗೊಂದು ಚಾನ್ಸ್ ಕೊಡಬೇಕು. ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ನಾಯಕತ್ವ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು. ಅವರು ಫಸ್ಟು ಮುಂಚೆ ಹೈಕಮಾಂಡಲ್ಲಿ ಅದನ್ನು ಓಪನ್ ಸ್ಟೇಟ್ಮೆಂಟಲ್ಲಿ ಮೊದಲೇ ಮೀಟಿಂಗ್ ಆದಾಗ, ಫಸ್ಟ್ ಮೀಟಿಂಗ್ ಆದಾಗಲೇ ಓಪನ್ ಆಗಿ ಜನಗಳಿಗೆ ತೋರಿಸ್ಬಿಟ್ಟಿದ್ರೆ, ಹೇಳ್ಬಿಟ್ಟಿದ್ರೆ ಇಷ್ಟು ಸಮಸ್ಯೆ ಬರ್ತಿರಲಿಲ್ಲ. ಒಳಗುಟ್ಟಲ್ಲಿ ಮಾಡ್ಕೊಂಡದ್ದು ಈಗ ಡಿ ಕೆ ಅವರು ಹೇಳೋಕ್ಕಾಗ್ತಾಯಿಲ್ಲ. ಕಾಂಗ್ರೆಸ್ನವ್ರು ನಾವು ಹೇಳಿಲ್ಲ, ಹೈಕಮಾಂಡ್ ನಾವು ಹೇಳಿಲ್ಲ ಅಂತಾರೆ. ಸಿದ್ದರಾಮಯ್ಯ ಅವ್ರು ಹೇಳಿದ್ರೆ ಬಿಟ್ಕೊಡ್ತೀನಿ ಅಂತಾರೆ. ಇದು ಯಾವುದೂ ನ್ಯಾಯ ಬಗೆಹರಿಯೋದಿಲ್ಲ. ಈಗ ಒಬ್ಬರ ಮೇಲೊಬ್ಬರು ಗೂಬೆ ಕೂರಿಸ್ಕೊಂಡು ಅವ್ರು ಇದು ಮಾಡ್ತಾ ಇದ್ದಾರೆ. ಆದರೆ ನನ್ನ ಪ್ರಕಾರ ಕೊಡಬೇಕಾಗಿತ್ತು ಶಿವಕುಮಾರ್ ಅವರಿಗೆ. ಚನ್ನಪಟ್ಟಣದಲ್ಲಿ ಹೆಂಗಿದೆ ರಾಜಕೀಯ? ಇಲ್ಲಿ ಶಾಸಕರು ಕೆಲಸ ಮಾಡ್ತಿದ್ದಾರೆ. 222 ಕ್ಷೇತ್ರದಲ್ಲಿ ಕೆಲಸ ಆಯ್ತಲ್ಲ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ. ದಿನನಿತ್ಯ ಅಭಿವೃದ್ಧಿ ಕೆಲಸಕ್ಕೆ ನಡೀತಾನೆ ಇದೆ ಕಾಮಗಾರಿಗಳು. ಬೇಕಾದ್ರೆ ನೀವು ಒಂದು ರೌಂಡ್ ಹಾಕ್ಬೋದು. ನಮ್ಮ ಶಾಸಕರು ನಮ್ಗೆ ಹೆಮ್ಮೆ. ತುಂಬ ಒಳ್ಳೆ, ಯಾವ ಪಕ್ಷ ಯಾವ್ದಾರ ಇರಲಿ ಅವರು ನಮ್ಮ ತಾಲೂಕು MLA ಅಭಿವೃದ್ಧಿಗೆ ತುಂಬ ಸಹಕರಿಸ್ತಾರೆ ಅವರು. CP ಯೋಗೀಶ್ವರ್ ಯಾವಾಗಲೂ ಕೂಡ ಯಾವುದೇ ಸರ್ಕಾರ ಇರಲಿ ಡಿಮ್ಯಾಂಡಲ್ಲಿ ಇರ್ತಾರೆ ಅವರು. ಈಗಲೂ ಕೂಡ ಭಾಳ ಡಿಮ್ಯಾಂಡಲ್ಲಿದ್ದಾರೆ. ಅದೇ ರೀತಿ ಉಪಚುನಾವಣೆ ಬಂದಾಗಲೂ ಕೂಡ ಭಾಳ ಡಿಮ್ಯಾಂಡ್ ಇತ್ತು ಅವ್ರಿಗೆ. ಹಂಗಾಗ್ಬಿಟ್ಟು ಅವರು BJP ಬಿಟ್ಟು ಕಾಂಗ್ರೆಸ್ಗೆ ಬಂದರು. 28ಕ್ಕೂ ಕಾಂಗ್ರೆಸ್ಸಲ್ಲೇ ಇರ್ತಾರಾ ಇಲ್ಲ BJPಗೆ ಹೋಗ್ತಾರಾ ಅನ್ನೋ ಚರ್ಚೆ ಆರಂಭ ಆಗಿದೆ. ಅದಿನ್ನೂ 2 ವರ್ಷ ಇದೆ, ನೋಡುವ ಯಾವ ಥರ ತೀರ್ಮಾನ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ಸಲ್ಲಿ ಈಗ ಶಾಸಕರಾಗಿದ್ದಾರೆ, ಶಾಸಕರಾಗಿ ಮುಂದುವರಿತಾರೆ. ಇನ್ನೂ 2 ವರ್ಷದ ಮಾತು ಈಗಲೇ ಅದನ್ನೇನು ಡಿಸೈಡ್ ಮಾಡೋಕ್ಕಾಗಲ್ಲ. ಹೆಂಗೆ ಬೇಕಾದ್ರೆ ಆಗ್ಬೋದು. ಈಗ ಸರ್ಕಾರ 2 ವರ್ಷ ಕಂಪ್ಲೀಟ್ ಆಗಿದೆ. ಈ ಸರ್ಕಾರದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ತುಂಬ ಒಪಿನಿಯನ್ ಇದೆ. ಏಕೆಂದರೆ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅದು ತುಂಬ ಬಡ ಜನಕ್ಕೆ ಅನುಕೂಲ ಆಯ್ತಾ ಇದೆ. ಈ ಸರ್ಕಾರ ಕೈಗೊಂಡಿರೋದು ತುಂಬ ಹೆಲ್ಪ್ ಆಯ್ತದೆ ಜನಕ್ಕೆ. ಅದರಲ್ಲೂ ಸಾಮಾನ್ಯರಿಗಂತೂ ತುಂಬ ಹೆಲ್ಪ್ ಆಗಿದೆ. ಬಡವ್ರ ಬಗ್ಗರಿಗೆ, ಮಧ್ಯಮ ವರ್ಗದವ್ರಿಗಂತೂ ತುಂಬ ಹೆಲ್ಪ್ ಮಾಡ್ತಾರೆ. ನಿಮ್ಮ ಪ್ರಕಾರ ಸರ್, ಈಗ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರೋದ್ರಿಂದ JDS ಮತ್ತು ಮೈತ್ರಿ ಪಕ್ಷಗಳಿಗೆ ಪ್ಲಸ್ ಪಾಯಿಂಟ್ ಆಗಲ್ವಾ ಅಂತ? ಸುಮ್ಮನೆ ಸರ್ ಅವೆಲ್ಲ. ಈಗ ನೋಡಿ, ಅಲ್ಲಿ ಇಲ್ಲಿ ಜಂಪ್ ಮಾಡ್ಕೊಂಡಿದ್ರೆ ಏನೂ ನಡೆಯಲ್ಲ. ಯಾವ್ದಾದ್ರು ಒಂದು ಮನೆಯಲ್ಲಿದ್ದು ಈಗ ನೋಡಿ ಸರ್, ರಾಜ್ಯ ಸರ್ಕಾರದಲ್ಲಿ ಅವರು ಅತ್ಯುನ್ನತ ಪದವಿಗೆ ಹೋಗಿದ್ರು ಅಲ್ವಾ? ಅದನ್ನೇ ಉಳಿಸ್ಕೊಂಡು ಹೋಗಿದ್ರೆ ಒಳ್ಳೆ ವೆಯ್ಟ್ ಇರೋದು ಕರ್ನಾಟಕದಲ್ಲಿ. ಅವ್ರು ಹಂಗಲ್ಲ. ಅಲ್ಲಿ ಇಲ್ಲಿ ಹೋದಾಗ ಜನ ಬುದ್ಧಿ ಕಲಿಸ್ತಾರೆ. ಈಗೇನು ದಡ್ರೇನಲ್ಲ ಈಗಿನ ಜನಗಳು. ಯೋಚನೆ ಮಾಡಿ, ಜನಗಳೇನು ಬುದ್ಧಿ ಇಲ್ಲ ಸರ್. ಜನಗಳು ಏನು ದಡ್ರೇನಲ್ಲ, ಬುದ್ಧಿವಂತನೇ. ಏನೋ ಒಂದು ಒಳ್ಳೇದು ಮಾಡೋದು ಅಂದರೆ ಅವರು ಈ ರಾಜ್ಯದಲ್ಲಿ ಅತ್ಯುನ್ನತ ಪದವಿಗೆ ಹೋಗಿದ್ರು, ಮಾಡ್ಬೋದಿತ್ತಲ್ಲ. ಅಲ್ಲ, ನೀವು ಮಾತಾಡ್ತಿರೋದು ಹೆಂಗಿದೆ ಅಂದರೆ ಸರ್ಕಾರ ಮಾಡಿರೋದು ಎಲ್ಲವೂ ಕೂಡ ಸಂತೃಪ್ತವಾಗಿದೆ ನನಗೆ ಅನ್ನೋ ಥರ ಇದೆ. ಹಾಗಾದರೆ ನಿಮಗೆಲ್ಲ ಈ ಸರ್ಕಾರ ಸರಿ ಇದೆ ಅಂತ ನೀವು 100ಕ್ಕೆ 100 ಮಾರ್ಕ್ಸ್ ಕೊಡ್ತಾ ಇದ್ದೀರಿ. 100ಕ್ಕೆ 100 ಮಾರ್ಕ್ಸ್ ಕೊಡ್ತಾ ಇಲ್ಲ ನಾನು. ಜನಕ್ಕೆ ಅನುಕೂಲವಾಗಿ ಮಾಡ್ತಾ ಇದ್ದಾರಲ್ಲ ಸರ್. ಇನ್ನು ಏನು ಹೇಳಿ, ಸರ್ಕಾರ ಆದಷ್ಟು ಒಳ್ಳೆಯದೇ ಮಾಡ್ತಾ ಇದೆ. ಇಲ್ಲಿ ಈ ಸರ್ಕಾರದಲ್ಲಿ ಏನು ನಾವು ಅದನ್ನ ಬೆಳ್ಮೊಡ್ಚುವಂಥದ್ದು ಏನೂ ಇಲ್ಲ. DK ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗಬೇಕು ಅಂತ ಪಟ್ಟಿಡ್ದವ್ರೆ. ಮುಖ್ಯಮಂತ್ರಿ ಆಗಲೇಬೇಕಾ? ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅನ್ನುವಂಥ ಒಂದು ಒತ್ತಾಯವು ಕೂಡ ಭಾಳಷ್ಟು ಕಡೆಯಿಂದ ಇದೆ. ಈಗ ಈ ಸರ್ಕಾರದಲ್ಲಿ ಏನಾಗದೆ ಅಂದರೆ, ಕೆಲವರು ಈ ಗೇದೆತ್ಗೆ ಯಾರು ಸರಿಯಾಗಿ ಹುಲ್ಲಾಗ್ತಾ ಇಲ್ಲ. DK ಶಿವಕುಮಾರ್ ಅವರು ಈ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆದರೆ ಅದು ದೊಡ್ಡ ಅನುಕೂಲ. ಅರ್ಥ ಆಯ್ತಾ? ಯಾಕೆಂದರೆ ಅವರು ಶ್ರಮ ಬಿದ್ದಿದ್ದಾರೆ. 134 ಸೀಟ್ ಬರಬೇಕು ಅಂದರೆ ಈ ಕರ್ನಾಟಕದಲ್ಲಿ ಎಷ್ಟು ಅವ್ರ ಶ್ರಮ ಎಷ್ಟು ಇದೆ, ಅವ್ರ ಎಫೆಕ್ಟಿಗೆ ಏನು ಹಾಕಿದ್ದಾರೆ ಅಂತ ಜನಸಾಮಾನ್ಯರಿಗೆ ಗೊತ್ತು. ಅಂಥವ್ರು ಕೊಡೋಕ್ಕೇನು? ಗ್ಯಾರಂಟಿಗಳ ಬಗ್ಗೆ ಮಹಿಳೆಯರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ನಾನು ಚನ್ನಪಟ್ಟಣದಲ್ಲಿದ್ದೀನಿ. ಚನ್ನಪಟ್ಟಣದ ಮಹಿಳಾ ಮತದಾರರಿದ್ದಾರೆ. ಏನಮ್ಮ, ಗ್ಯಾರಂಟಿಗಳು ನಿಮಗೆ ಕೈಗೆ ಬರ್ತಾ ಇದೆಯಾ? ಬರ್ತಾ ಇದೆ ಸರ್. 2,000 ರೂಪಾಯಿ ಸರ್ಕಾರ ಆಗ್ತಿದೆಯಲ್ಲ, ಅದು ನಿಮ್ಗೆ ಸಿಗ್ತಾ ಇದೆಯಾ? ಸಿಗ್ತಾರೆ ಸರ್. ಪ್ರತಿ ತಿಂಗಳು ಬರ್ತಿದೆ ಹೆಂಗೆ? ಬರ್ತಾ ಇದೆ. ಬಸ್ಸಲ್ಲಿ ಹೋಗ್ತಿರಲ್ಲ, ಫ್ರೀಯಾಗಿ ಕರ್ಕೊಂಡು ಹೋಗ್ತಿದಾರಾ? ಏನು ಪ್ರಾಬ್ಲಮ್ ಇಲ್ಲ, ಕರ್ಕೊಯ್ತಾರೆ. ನಿಮ್ಗೆ ಏನಮ್ಮ, ಈ ಸರ್ಕಾರ ಬಂದ್ಮೇಲೆ ಗ್ಯಾರಂಟಿಗಳು ಕೊಟ್ಟಿದ್ರಿಂದ ಏನಾದರೂ ನಿಮ್ಗೆ ಉಪಯೋಗ ಆಯ್ತಾ? ಉಪಯೋಗ ಆಯ್ತು. ಏನು ಮಾಡ್ತೀರಾ? ಆ ದುಡ್ಡು ತಗೊಂಡು 2,000 ಕೊಡ್ತಿದ್ರಲ್ಲ, ಅದನ್ನ ತಗೊಂಡು ಏನು ಮಾಡ್ತಾ ಇದ್ದೀರಾ? ಸಾಲ ಎಲ್ಲ ಐತಲ್ರಿ, ಸಾಲ ತೀರ್ಸ್ತೀವಿ. ನಿಮಗೆ ಗ್ಯಾರಂಟಿಗಳು ಸಿಗ್ತಾ ಇದಾವ? ಸಿಗ್ತಾ ಇತ್ತು. ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ? ಬರ್ತದೆ. ಎಷ್ಟು ತಿಂಗಳು ಬರ್ಬೇಕೀಗ? ಈಗ ಒಂದು 5-6 ತಿಂಗಳು ಬರ್ಬೇಕೇನೋ, 3 ತಿಂಗಳದ್ದು. ಅಲ್ಲ, ನಿಮ್ಮ ಅಕೌಂಟ್ಗೆ ಬರ್ತಾ ಇದೆ ತಾನೆ ಹಣ ಅಕೌಂಟ್ಗೆ ನೇರವಾಗಿ? ಗ್ಯಾರಂಟಿಗಳ ಬಗ್ಗೆ ಪರ ವಿರೋಧ ಇದ್ದೇ ಇದೆ. ಈಗ ನಾನು ಆಟೋ ಚಾಲಕರನ್ನು ಮಾತಾಡಿಸ್ತೀನಿ. ರಾಜ್ಯದಲ್ಲಿ 2.5 ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದು.
ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ನಿನ್ನ ಅಭಿಪ್ರಾಯ? ಯಾವುದು ಜನಕ್ಕೆ ಅನುಕೂಲ ಆಗಿ ಉದ್ಧಾರ ಆಗೋದು ಯಾವುದೂ ಇಲ್ಲ, ಎಲ್ಲ ಬರೀ ಮನೆ ಹಾಳು ಮಾಡೋದು. ಸರ್ಕಾರಿ ಶಾಲೆಗಳು ಸರ್ಕಾರಿ ಕಾಲೇಜುಗಳನ್ನ ಓಪನ್ ಮಾಡಿ ಫ್ರೀಯಾಗಿ ಎಜುಕೇಷನ್ ಕೊಡಿ, ಅದು ತಾಕತ್ತು ಆಯ್ತರಾ. ಹಳ್ಳಿ ಜನ ಇರ್ತಾರೆ, ಕೋಟಿ ಮಡಗಿರೋರು ಇರ್ತಾರೆ, ರಾಜಕೀಯ ಮಾಡ್ಕೊಂಡು ಅವ್ರ ಜೊತೆಲೇ ಇರ್ತಾರೆ, ಹಂಗಾಮಿ ದುಡ್ಡು ಬೇಜಾರು ಮಡಗಿರ್ತಾರೆ, ಅಂಥವೇ ಆಗ್ಬೋದು, ಭಿಕ್ಷೆ ಬಿಡೋನಾಗಿರ್ಬೋದು. ಫ್ರೀಯಾಗೆ ಸರ್ಕಾರಿ ಹಾಸ್ಪಿಟ್ಲುಗಳನ್ನ ತೆಗೆಸಿ ಎಲ್ಲ ಡಾಕ್ಟ್ರುಗಳನ್ನ ತಂದು ತುಂಬಿಸಿ ಏನು ಬೇಕು ಫೆಸಿಲಿಟಿ ಕೊಡಿ, ಅದೇ ತಕ್ಕನಾಗೆ ಟ್ರೀಟ್ಮೆಂಟ್ ಕೊಡಿ, ಫ್ರೀಯಾಗಿ ತಗೊಳ್ಳಿ ಅಲ್ವಾ. ಬಸ್ಗೆ ಯಾರಿಗೋ ತಿಂಗಳಗಟ್ಟಲೆ ಸಂಬಳ ಬರ್ತಿಲ್ಲ ಅಂತಾರೆ, ಎಲ್ಲ ಬಸ್ಸು ಸ್ಟ್ರೈಕ್ ಮಾಡ್ತಾರೆ. ಈಗ ನಾವು ಆಟೋಗಳು ನಿಲ್ಸ್ಕೊಂಡಿದ್ದೀವಿ, ಹೆಂಗಸ್ರಿಗೆಲ್ಲ ಫ್ರೀ ಕೊಟ್ಬಿಟ್ಟು ಗಂಡಸ್ರು ಏನು ಮಾಡಿದ್ರು? ಗಂಡಸ್ರು ಓಟ್ ಹಾಕ್ಲಿಲ್ವ ಹಂಗಾರೆ? ಎಲ್ಲರೂ ಫ್ರೀ ಕೊಟ್ಬಿಡಿ, ಹೆಂಗಸರು ಗಂಡಸರು ಮಕ್ಳಿಗೆಲ್ಲ ಫ್ರೀ ಕೊಟ್ಬಿಡಿ. ಆಟೋ ಡ್ರೈವರ್ಗಳು ಯಾರು ಡಿ ಎಲ್ ಮಾಡಿಸ್ಕೊಂಡು ಆಟೋ ಓಡಿಸ್ತವ್ರೆ, ದಾಖಲಾತಿಗಳು ತಗೊಂಡು ತಿಂಗಳು 40,000 ಸಂಬಳ ಹಾಕ್ಬಿಟ್ಟು ಮನೆ ಕೊಡ್ತೀವಿ. ಅನುಕೂಲ ಮಾತ್ರ ಬೇಡ, ಅನಾನುಕೂಲ ಆಯ್ತಾ ಇರೋದು ಎಷ್ಟು ಅಂತ ಜನಕ್ಕೆ ಗೊತ್ತು. ಈಗ ನಾವು ಆಟೋ ನಿಲ್ಸ್ಕೊಂಡಿದ್ದೀವಿ, 8 ವರ್ಷ ಆಟೋ ಓಡಿಸ್ಕೊತಿದ್ದೋ, ಮುಂದೆಗಡೆ ಬೇರೆ ಸರ್ಕಾರ ಇದ್ದಾಗ ಒಳ್ಳೆ ಅನುಕೂಲವಾಗಿ ಜೀವನ ಮಾಡ್ಕೊ ಹೋಗ್ತಿದ್ದೋ. ಈಗ ಅವಾಗ ಒಂದು ಅಕ್ಕಿ ತಗೋಬೇಕಾದ್ರೆ ಟಕ್ಕನ್ ತಗೋ ಹೋಗುವ, ಒಂದು ಬೇಳೆಕಾಳು ಬೇಕಾದ್ರೆ ತಗೋ ಹೋಗುವ. ಈಗ ಬೇಳೆಕಾಳು 90 ರೂಪಾಯಿ ಇದ್ದದ್ದು 130 ಆಗದೆ, ಇಲ್ಲಿ 150 ರೂಪಾಯಿ ಲಾಭನೇ ಸಿಗ್ತಲ್ಲ, ನಾವೇನು ತಗೋ ಹೋಗುವ? ಹಾಗಾದ್ರೆ ರಮ್ಮೆಡ್ತಿ ಮಕ್ಳು ಇಟ್ಕೊಂಡ್ಬಾರ್ದ? ಹೆಂಗಸರುಗಳೆಲ್ಲ ಕಡ್ದು ಬಸ್ಕೋದ್ಮೇಲೆ ನಾವು ಆಟೋ ಓಡಿಸೋರು ಏನು ಮಾಡಬೇಕು? ನಿಮ್ದೇನು ಸಂಘಟನೆ ಏನು ಇಲ್ವಾ ಇಲ್ಲಿ? ಆಟೋ ಈಗ ಇಷ್ಟು 170 ಗಾಡಿಗಳು ಸಂಘಟನೆ ಮಾಡ್ತೀವಿ, ಅದಕ್ಕೆ ದುಡ್ಡು ಕೊಡ್ಬೇಕಲ್ಲ ಗೌರ್ಮೆಂಟ್ ಅವ್ರಿಗೆ. ಸಂಘಟನೆ ರಿಜಿಸ್ಟರ್ ಆಗೋಕೆ ದುಡ್ಡು ಕೊಡ್ಬೇಕಲ್ಲ ಅಂತಾರವಾ. ಹೇಳೋದಕ್ಕೆ ನಮ್ದು ಈ ತರ ಸಮಸ್ಯೆ ಆಗ್ತಿದೆ. ಯಾರು ಬರಲ್ರು ಸರ್, ಯಾರು ಬರಲ್ರು. ಎಲೆಕ್ಷನ್ ಟೈಮ್ಗಳು ಅವ್ರಿಗೆ ಅಷ್ಟೇ ತುರ್ಕಿ ಸಮಾಧಾನ ಮಾಡ್ಬಿಟ್ಟಿರ್ತಾರೆ. ಆಟೋ ಡ್ರೈವರ್ಗಳನ್ನ ಹೇಳ್ಬೋದು, ನಿನ್ನ ಕಡೆ 100 ಆಟೋ ಇದ್ದಾವೆ, 100 ಜನದ್ದು ಕಾಂಗ್ರೆಸ್ ಫೋಟೋ ಸುಮ್ಮಗೆ ತಗೊಂಡು ನೀನು ಇಷ್ಟ ದುಡ್ಡ ಮುಂದೆಗೆ ತುರ್ಬಿಟ್ಟಿರ್ತಾರಲ್ಲ. 2 ತಿಂಗಳು ಎಲೆಕ್ಷನ್ ಬರ್ತದೇನು ಮುಂದೆಗೆ. ಈಗ ನೋಡಿ ಎಲ್ಲ ರೋಡ್ಗಳನ್ನ ತ್ಯಾಪ್ಯಾಕ ಬರ್ತಾವ್ರೆ, ಯಾಕೆ ಈಗ ಆಗ್ತದಾರೋ? ಎರಡೂವರೆ ವರ್ಷ ಕಂಪ್ಲೀಟ್ ಆಗಿದೆ. ಈ ನಡುವೆ 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಈಗ ನಾನು ಹೂವಿನ ಮಾರ್ಕೆಟಲ್ಲಿದ್ದೀನಿ ಚನ್ನಪಟ್ಟಣದಲ್ಲಿ. ಇಲ್ಲಿ ಹೂವು ಮಾರುವಂಥವ್ರು ಅವ್ರಿಗೆ ಇದರಿಂದ ಲಾಭ ಆಗಿದೆಯಾ, ಇಲ್ಲ ಪ್ರಯೋಜನ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಅವರಿಂದಲೇ ಕೇಳಿ ಬಯಸ್ತೀನಿ. ಮೇಡಮ್ ನಮಸ್ತೆ, ತಮ್ಮ ಹೆಸರು? ಪುಡ್ತಯ್ಯಮ್ಮ. ಎಷ್ಟು ವರ್ಷದಿಂದ ಹೂ ಕಟ್ತೀರಾ? ನಾವು ಒಂದು 20 ವರ್ಷದಿಂದ ವ್ಯಾಪಾರ ಮಾಡ್ತೀವಿ. ಈ 2,000 ಕೊಟ್ಟಿದ್ರಿಂದ ಏನಾದರೂ ಕೂಡಿಟ್ರ ದುಡ್ಡು? ಏನು ಕೂಡಿಟ್ಟಿಲ್ಲ, ಈ ಏನು ಇಲ್ದಾಗ ಬಂಡವಾಳ ಹಾಕೋದು ಎತ್ಕೊಂಡು ನೋಡಿ ಎಷ್ಟು ಅನುಕೂಲ ಮಾಡಿದಾರಲ್ವಾ ನಿಮ್ಗೆ. ಬೇಡ ಆ ದುಡ್ಡು, ಈ ಬೇಳೆಗೆ ಈ ಸೋಪ್ಗೆ ಅದೆಲ್ಲ ಅಲ್ಲಿ ಇಲ್ಲಿ ದುಡ್ಬಿಟ್ಟು ಅಲ್ಲಿ ಕಟ್ತೀವಿ. ಏನಕ್ಕೆ ಅದು ಬೇಡ, ಒಂದ್ ಕೈಯಲ್ಲಿ ಕೊಟ್ಟರು ಒಂದ್ ಕೈಯಲ್ಲಿ ತಗೊಂಡ್ರು ಅಷ್ಟೇ, ಇನ್ನೇನು. ಈಗ ನೀವು ಬಹಳಷ್ಟು ವರ್ಷಗಳಿಂದ ಹೂವು ಮಾರ್ತಾ ಇದ್ದೀರಾ. ಬೇರೆ ಬೇರೆ ಸರ್ಕಾರಗಳು ಇದ್ವು, ಅವೇನು ಗ್ಯಾರಂಟಿಗಳು ಕೊಡಲಿಲ್ಲ. ಈಗ ಪಾಪ ಇವ್ರು ಗ್ಯಾರಂಟಿಗಳು ಕೊಟ್ಟರು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತಿದ್ದಾರೆ. ಈಗ ನಿಲ್ಲಿಸಿ ಅಂದರೆ ನಿಮಗೆ ಸಮಸ್ಯೆ ಆಗಲ್ವ ಮುಂದೆ? ಬೆಲೆ ಏರಿಕೆ ಅಂತೂ ಕಡಿಮೆ ಮಾಡಲ್ಲ ಅವರು, ಎಲ್ಲ ಸರ್ಕಾರಗಳು ಬೆಲೆ ಏರಿಕೆ ಮಾಡ್ಕೊಂಡೇ ಹೋಗ್ತಾವಲ್ಲ. ಅಯ್ಯೋ ಹೆಂಗೋ ಜೀವನ ಆಯ್ತದೆ, ಏನು ಮಾಡೋಕ್ಕಾಗಲ್ಲ. 2 ಟೈಮ್ 3 ಟೈಮ್ ಉಣ್ತಿದ್ದು 2 ಟೈಮ್ ಉಣ್ಣೋದು, ಕತೆ ಕಳಿಯೋದು, ಏನು ಮಾಡೋಕ್ಕಾಯ್ತದೆ? ಪ್ರಾಣ ಏನೂ ಹೋಗಲ್ತು. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? 10 ವರ್ಷದಿಂದ ಮಾಡ್ತಾ ಇದ್ದೀವಿ. 10 ವರ್ಷದಿಂದ ಮಾಡ್ತಾ 10 ವರ್ಷದಿಂದ ಏನು ಎಷ್ಟು ದುಡಿತೀರಾ? ಏನು 500 ರೂಪಾಯಿ ದುಡಿದ್ರೆ ನಮ್ಮ ಖರ್ಚಿಗೆ ಇಟ್ಕೊಳ್ತು. ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ, 2,000 ರೂಪಾಯಿ ಬರ್ತಾ ಇದೆಯಾ? ನಮಗೂ ಬರ್ತಾ ಇಲ್ಲ ಸರ್. ಯಾಕೆ ಕೇಳಿಲ್ವಾ ಹೋಗಿ? ಇದು ಅಲ್ಲಿ ರುದ್ರಾಪಿ ದುಡ್ಡು ನಮ್ಮ ಎವಡ ತಿರೋಗಿರೋದು 800 ರೂಪಾಯಿ ಬರ್ತಿತ್ತು, ಅದು ಅದ್ರ ಜೊತೆಲಿ ಬರ್ತಿತ್ತು, ಬರ್ತಾ ಇಲ್ಲ. ಎಷ್ಟು ದಿನದಿಂದ ಬರ್ತಾ ಇಲ್ಲ? ನೀನು 4-5 ತಿಂಗಳಾಯ್ತು ಬರ್ತಾ ಇಲ್ಲ. 4-5 ತಿಂಗಳಿಂದ ಬರ್ತಾ ಇಲ್ಲ. ಅದಕ್ಕೂ ಮೊದಲು ಬಂದಿತ್ತಾ? ಅದು ಬಂದಿದ್ದ ದುಡ್ಡು ನಿಮ್ಗೆ ಏನಾದರೂ ಅನುಕೂಲ ಆಗಿದೆಯಾ ಅಂತ? ಆಗಿದೆ ಸರ್, ಏನೋ ಹಿಂಗೆ ಬಂಡವಾಳಕ್ಕೆ ಹಾಕತ್ತೀವಿ, ಕಂತು ಬಡ್ಡಿ ಕೊಡೋರು ಕೊಟ್ಕೊತಿದ್ದೋ, ಏನೋ ಜೀವನ ನಡೀತಾ ಇತ್ತು. ಇದು ಹೂವಿನ ಮಾರುವಂತಹ ಮಹಿಳೆಯರು ಹೇಳ್ತಾ ಇರುವಂಥ ಒಂದು ಮಾತು. ಕೆಲವರು ಭಾಳಷ್ಟು ಇದರಿಂದ ಅನುಕೂಲ ಆಗಿದೆ. ನಮಗೆ ಸಮಸ್ಯೆ ಆದಾಗ ಹಣವನ್ನು ಬಳಸ್ಕೊಂಡಿದ್ವಿ, ಬೇರೆ ಬೇರೆ ನಮ್ಮ ಬಂಡವಾಳವನ್ನಾಗಿ ಕೂಡ ಮಾಡ್ಕೊಂಡಿದ್ವಿ. ಆದರೆ ಬೆಲೆ ಏರಿಕೆಯೂ ಕೂಡ ಜಾಸ್ತಿ ಆಗಿದೆ, ಅದು ಆಗಬಾರ್ದು ಅನ್ನುವಂಥ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಅಜಯ್ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಚನ್ನಪಟ್ಟಣ.